ಇನ್ನು ಉಗ್ರರ ನೆಲಬೀಡುಗಳು, ಉಗ್ರರ ಬಿಲಗಳು ಅವೆಲ್ಲವುಗಳನ್ನ ಹೊಡೆದು ಹಾಕುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಕಾಶ್ಮೀರಿ ಉಗ್ರರ ಬೇಟೆಗಿಳಿದಂತಹ ಭಾರತೀಯ ಸೇನೆ ಪಾಕ್ ಉಗ್ರರ ಬೆನ್ನಿಗೆ ನಿಂತಹ ಕಾಶ್ಮೀರಿ ಉಗ್ರರು, ಆ ಸ್ಥಳೀಯ ಉಗ್ರರು ಯಾರಿದ್ದಾರೆ ಅವರಿಗೆ ಪಾಠವನ್ನ ಕಲಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಉಗ್ರರ ಮನೆಗಳನ್ನ ಹುಡುಕಿ ಉಳೀಸ್ ಮಾಡಲಾಗ್ತಾ ಇದೆ. ಒಟ್ಟಾರೆ ಇದುವರೆಗೆ 10 ಕಾಶ್ಮೀರಿ ಉಗ್ರರ ಮನೆಗಳನ್ನ ಛಿದ್ರ ಮಾಡಲಾಗಿದೆ. ಸ್ಫೋಟಕಗಳನ್ನ ಬಳಸಿ ಉಗ್ರರ ಮನೆಗಳನ್ನ ನೆಲಸಮ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಉಗ್ರರ ಮನೆಗಳು ಯಾವ ರೀತಿ ಧ್ವಂಸ ಆದವು ಅನ್ನುವುದನ್ನ. ಸರ್ಚ್ ಆಪರೇಷನ್ ಪಹಲ್ಗಾಮ್ನಲ್ಲಿ ನಡೆದಂತಹ ಕೃತ್ಯದ ಬಳಿಕ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಕಾಶ್ಮೀರದಲ್ಲಿ. ಹಾಗೆ ಮಾಡುವುದಕ್ಕೆ ಕಾರಣ ಇದೆ. ಪಾಕಿಸ್ತಾನ ಪ್ರಾಯೋಜಿತ ಈ ಉಗ್ರ ಕೃತ್ಯಕ್ಕೆ ಕಾಶ್ಮೀರಿಗಳು ಸಹಾಯ ಮಾಡದೇ ಇದ್ದಿದ್ರೆ, ಅಥವಾ ಕಾಶ್ಮೀರದಲ್ಲಿ ಸಿದ್ಧರಾಗಿರುವ ಲೋಕಲ್ ಉಗ್ರರು ಸಹಾಯ ಮಾಡದೇ ಇದ್ದಿದ್ರೆ ಅಷ್ಟು ಈಸಿಯಾಗಿ ಆ ಉಗ್ರರು ಪಹಲ್ಗಾಮ್ಗೆ ಎಂಟ್ರಿ ಆಗುವುದಕ್ಕೆ ಸಾಧ್ಯನೇ ಇರಲಿಲ್ಲ. ಪಹಲ್ಗಾಮ್ನಲ್ಲಿ ರಕ್ತ ದೋಕುಳಿಯನ್ನ ಹರಿಸುವುದಕ್ಕೆ ಸಾಧ್ಯನೇ ಇರಲಿಲ್ಲ. ಆ ರೀತಿ ಯಾರ್ಯಾರ ಸಹಾಯವನ್ನ ಮಾಡಿ ಎಲ್ಲೋ ಕಾಡುಗಳಲ್ಲಿ ಪೀರ್ ಪಂಜಾಲ್ ಪ್ರದೇಶದಲ್ಲಿ ತಲೆಮರೆಸಿಕೊಂಡು ಕೂತಿದ್ದಾರೋ, ಅಡಗಿ ಕೂತಿದ್ದಾರೋ ಅಂಥವರ ಗೂಡು, ಅಂಥವರ ಮನೆಗಳನ್ನ ಹುಡುಕಿ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. ಆ ಮೂಲಕ ಪ್ರತೀಕಾರದ ಆರಂಭವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. 6 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಕುಲ್ಗಾಮ್ನಲ್ಲಿ ಫಾರೂಕ್ ಅಹಮದ್ ಮನೆಯನ್ನ ಧ್ವಂಸ ಮಾಡಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಬ್ಲಾಸ್ಟ್ ಮಾಡಿ ಆ ಮನೆಯನ್ನ ಧ್ವಂಸ ಮಾಡಲಾಗಿದೆ ಅಂತ ಹೇಳಿ. ಮತ್ತೊಂದು ಕಡೆ ಸೋಫಿಯಾನ ಪ್ರದೇಶದಲ್ಲಿ ಶಾಹಿದ್ ಅಹಮದ್ ಕುಟ್ಟಿ ಅವನ ಮನೆ ಧ್ವಂಸವಾಗಿದೆ. ಈತ ಕೂಡ ಕಾಶ್ಮೀರಿಗ, ಆದ್ರೆ ಉಗ್ರರಿಗೆ ನೆರವನ್ನ ನೀಡ್ತಾ ಇದ್ದ, ಉಗ್ರವಾದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾ ಇದ್ದ, ಪಾಕಿಸ್ತಾನಿ ಉಗ್ರರಿಗೆ ನೆರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದ. ಪುಲ್ವಾಮಾದ ಮುರಾನ್ ಹ್ಯಾರಿಸ್ ಅಹಮದ್, ಆತನ ಮನೆಯನ್ನ ಕೂಡ ಯಾವ ರೀತಿ ಧ್ವಂಸ ಮಾಡಿದೆ ಸೇನೆ ಸ್ಫೋಟಕಗಳನ್ನ ಬಳಸಿ ಅನ್ನುವುದನ್ನ ನೋಡ್ತಾ ಇದ್ದೀರಿ. ಪುಲ್ವಾಮಾದ ಆಸಿಫ್ ಶೇಖ್ ಮನೆಯನ್ನ ಕೂಡ ಧ್ವಂಸ ಮಾಡಲಾಗಿದೆ. ಅನಂತ್ನಾಗ್ನ ಆದಿಲ್ ಹುಸೇನ್ ಮನೆ ಧ್ವಂಸವಾಗಿದೆ. ಮತ್ತೊಂದು ಕಡೆ ಕುಲ್ಗಾಮ್ನಲ್ಲಿ ಹಸನ್ ಉಲ್ ಹಕ್ ಶೇಖ್, ಆತನ ಮನೆಯನ್ನ ಕೂಡ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಉಗ್ರರ ಮನೆಗಳನ್ನ ಹುಡುಕಿ ಡೆಸ್ಟ್ರಾಯ್ ಮಾಡಲಾಗ್ತಾ ಇದೆ. ಅವರೆಲ್ಲೋ ಕಾಡಲ್ಲಿ ಕೂತ್ಕೊಂಡು ಇಲ್ಲಿ ಉಗ್ರರಿಗೆ, ಪಾಕಿಸ್ತಾನದ ಉಗ್ರರಿಗೆ ಸಹಾಯವನ್ನ ಮಾಡಿ 26 ಜನ ಭಾರತೀಯರ ರಕ್ತ ಹರಿಯುವಂತೆ ಮಾಡಿದಂತಹ ಕಾರಣಕ್ಕಾಗಿ ಇಂಥದ್ದೊಂದು ಶಿಕ್ಷೆ ಭಾರತೀಯ ಸೇನೆಯಿಂದ. ಹಾಗಾದ್ರೆ ಯಾರ್ಯಾರ ಮನೆಗಳನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತು, ಆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಸೋಫಿಯಾನ್ ಪ್ರದೇಶದಲ್ಲಿ ಶಾಹಿದ್ ಅಹಮದ್ ಕುಟ್ಟಿ ಎಂಬಾತ, ಆತ ಕಾಶ್ಮೀರಿಗ, ಆದ್ರೆ ಉಗ್ರರಿಗೆ ಸಹಾಯವನ್ನ ಮಾಡ್ತಾ ಇದ್ದ, ನೆರವನ್ನ ನೀಡ್ತಾ ಇದ್ದ. ಕಾಶ್ಮೀರದಲ್ಲಿ ಎಲ್ಲಾ ಕಾಶ್ಮೀರಿಗರು ಹೀಗೆ ಅಂತಲ್ಲ, ಅಲ್ಲಿ ಕೆಲ ಕಾಶ್ಮೀರಿಗರಿದ್ದಾರೆ. ಅವರ ಮಾನಸಿಕತೆ ಯಾವ ರೀತಿಯಾಗಿದೆ ಅಂತಂದ್ರೆ, ನಾವು ಭಾರತಕ್ಕೆ ಸೇರಿದವರಲ್ಲ, ನಾವು ಪಾಕಿಸ್ತಾನಕ್ಕೆ ಸೇರಿದವರು. ಹಾಗಾಗಿ ಈ ಕಾಶ್ಮೀರ ಭಾಗ ಪಾಕಿಸ್ತಾನಕ್ಕೆ ಸೇರಬೇಕು ಅನ್ನುವಂತಹ ಪ್ರತ್ಯೇಕವಾದಿಗಳ, ಆ ಉಗ್ರತ್ವವಾದಿಗಳ ಆಲೋಚನೆಯಲ್ಲಿ ಮುಳುಗಿರುವಂತವ್ರು ಇವರೆಲ್ಲರೂ ಕೂಡ. ಹಾಗಾಗಿ ಉಗ್ರರಿಗೆ ನೆರವನ್ನ ನೀಡಿದ್ದಾರೆ. ಆತನ ಮನೆ ಧ್ವಂಸ ಆಗಿದೆ. ಮತ್ತೋರ್ವ ಪುಲ್ವಾಮಾದಲ್ಲಿ ಹ್ಯಾರಿಸ್ ಅಹಮದ್ ಎಂಬಾತನ ಮನೆಯನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಅದೇ ಪುಲ್ವಾಮಾದಲ್ಲಿ ಮೊದಲ ದಿನ ಛಿದ್ರವಾಗಿದ್ದು ಆದಿಲ್ ಹುಸೇನ್ ಎಂಬಾತನ ಮನೆ. ಈ ಆದಿಲ್ ಹುಸೇನ್ ಪಾಕಿಸ್ತಾನಕ್ಕೆ ಹೋಗಿ ಟ್ರೈನಿಂಗ್ ಅನ್ನ ಪಡ್ಕೊಂಡು ಬಂದಂತಹ ಉಗ್ರ. ಈಗೆಲ್ಲೋ ಪೀರ್ ಪಂಜಾಲ್ ಪ್ರದೇಶದಲ್ಲಿ ತಲೆಮರೆಸ್ಕೊಂಡು ಕೂತಿದ್ದಾನೆ. ಇನ್ನು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆ ಏನಿದೆ, ಕುಲ್ಗಾಮ್ ಪ್ರದೇಶ ಏನಿದೆ, ಅಲ್ಲಿ ಹಸನ್ ಉಲ್ ಹಕ್ ಶೇಖ್ ಎಂಬಾತನ ಮನೆಯನ್ನ ಧ್ವಂಸ ಮಾಡಲಾಗಿದೆ. ಮತ್ತೊಂದು ಕಡೆ ಅನಂತ್ನಾಗ್ ಜಿಲ್ಲೆಯಲ್ಲಿ ಆಸಿಫ್ ಶೇಖ್ ಮನೆಯನ್ನ ನೆಲಸಮ ಮಾಡಿದೆ ಭಾರತೀಯ ಸೇನೆ. ಮೊದಲ ದಿನ ಈ ನೆಲಸಮ ಮಾಡುವಂತಹ ಕಾರ್ಯಾಚರಣೆ ಆರಂಭ ಆಯ್ತಲ್ಲ, ಆಗ್ಲೇ ಈತನ ಮನೆ ಕೂಡ ನೆಲಸಮ ಆಗಿತ್ತು. ಇನ್ನು ಕಾಶ್ಮೀರದ ಕುಪ್ವಾರ ಪ್ರದೇಶ,
ಅಲ್ಲಿ ಫಾರೂಕ್ ಅಹಮದ್ ಎಂಬಾತನ ಮನೆಯನ್ನ ಭಾರತೀಯ ಸೇನೆ ಉಡೀಸ್ ಮಾಡಾಕ್ಬಿಟ್ಟಿದೆ, ಛಿದ್ರ ಮಾಡಾಕ್ಬಿಟ್ಟಿದೆ. ಅದೇ ಶೋಪಿಯಾನ್ನಲ್ಲಿ ಅದ್ನಾನ್ ಶಫಿ ಮನೆಯನ್ನ ನೆಲಸಮ ಮಾಡಲಾಗಿದೆ. ಮತ್ತೊಂದು ಕಡೆ ಕ್ವಿಮೋವ್ ಪ್ರದೇಶದಲ್ಲಿ ಜಾಕಿರ್ ಗನಿ ಎಂಬಾತನ ಮನೆಯನ್ನ ನೆಲಸಮ ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಜಾಕಿರ್ ಗನಿ ಈತ ಕೂಡ ಭಾರತದಲ್ಲಿದ್ದುಕೊಂಡು, ಕಾಶ್ಮೀರದಲ್ಲಿದ್ದುಕೊಂಡು ಪಾಕಿಸ್ತಾನದ ಉಗ್ರರಿಗೆ ಸಹಾಯವನ್ನ ಮಾಡ್ತಾ ಇದ್ದ, ಅಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸುವುದಕ್ಕೆ ನೆರವನ್ನ ನೀಡ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ಇನ್ನು ಮುರಾನ್ ಪ್ರದೇಶದಲ್ಲಿ ಅಹಸಾನ್ ಅಹಮದ್ ಶೇಖ್ ಎಂಬಾತನ ಮನೆಯನ್ನ ಧ್ವಂಸ ಮಾಡುವಂತಹ ಕೆಲಸವನ್ನ ಸೇನೆ ಮಾಡಿದೆ. ಬಂಡೀಪೋರಾ ಪ್ರದೇಶದಲ್ಲಿ ಜಮೀಲ್ ಅಹಮದ್ ಎಂಬಾತನ ಮನೆಯನ್ನ ಭಾರತೀಯ ಸೇನೆ ಸ್ಫೋಟಕಗಳನ್ನ ಬಳಸಿ ಧ್ವಂಸ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.